ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ, ಜೈ ಶ್ರೀರಾಮ್. ನಾನು ನಿಮ್ಮ ಪಾಪ ವಿನಯ್ ಮಾತಾಡೋದು. ನಿನ್ನೆ ನಿಮ್ಗೆ ಗೊತ್ತಿರಾಗೆ ಒಂದು ವಿಡಿಯೋ ಮಾಡಿದ್ದು, ತುಂಬಾ ವೈರಲ್ ಆಗ್ತಾ ಇದೆ. ಇದೇ ಕಿಪ್ಪಿ ಕೀರ್ತಿ ಲವರ್ ಅಂತ ಹೇಳ್ಕೊಂಡ್ ಬಂದಿರೋಂತ ಮುತ್ತು. ಏನೋ ಮುತ್ತು ನಿನ್ನೆ ಕಾಲಲ್ಲಿ ಬೆಜ್ಜಾನ್ ಮಾತಾಡ್ದ ನನ್ನ ಜೊತೆಗೆ. ಸೊ ನಾನು ಹೇಳೋದು ಮುತ್ತುಗೆ, ನೋಡು ಮುತ್ತು, ಪ್ರೂಫ್ ಕೇಳ್ದಲ್ಲ, ಇಲ್ಲಿದೆ ನೋಡು. 2,000, 3,000, 5,000 ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆಲಿ. ನಿನ್ನಂತ ನನ್ನ ಮಕ್ಕಳಿಗೆ ಮೆಟ್ಟಲ್ಲೇ ಹೊಡಿಬೇಕು. ಸತ್ಯ ಹೇಳ್ತೀನಿ, ಆ ಹೆಣ್ಮಗು ಆಗಿರೋದಕ್ಕೆ ಬಿಟ್ಟೈತೆ. ಬೇರೆ ಹೆಣ್ಮಕ್ಳಾಗಿದ್ರೆ ನಾಯಿ ಹೊಡೆದಂಗ್ ಹೊಡೆದಿರೋದು. ಮರ್ಯಾದೆಗೆ ಆ ಹುಡುಗಿದೇನಾಯ್ತು ಕ್ಲಿಯರ್ ಮಾಡಿ ಆ ಹುಡುಗಿನ ಐಡಿನ ಬ್ಲಾಕ್ ಮಾಡ್ಕೊಂಡು ನಿನ್ ಪಾಡಿಗೆ ನೀನಿದ್ರೆ ಸರಿ. ಇಲ್ಲ ಕಾನೂನು ಮುಖಾಂತರ ನಿನ್ನ ಬೀದಿಗೆ ಎಳಿಸ್ತಾರೆ. ತಿಳ್ಕೊ, ಅರ್ಥ ಮಾಡ್ಕೋ. ಒಳ್ಳೆತನಕ್ಕೆ ಬೆಲೆ, ಆಯ್ತಾ? ನಾನು ಹೇಳೋದಿಷ್ಟೇ. ನೀನು ಇನ್ಬಾಕ್ಸ್ ಅಲ್ಲಿ ಯಾವನೋ ಥರ್ಡ್ ಪರ್ಸನ್ ಕೈಯಲ್ಲೆಲ್ಲ ನನಗೆ ಮೆಸೇಜ್ ಮಾಡಿಸಿದ್ರೆ ನಮ್ಮನೆ ಎದುರ ಮಗ ಅಲ್ಲ ನಾನು, ಆಯ್ತಾ? ನಾನು ಎದುರಲ್ಲ, ತಪ್ಪು ಮಾಡಿಲ್ಲ, ನಾವು ಎದುರಲ್ಲ. ನೀನ್ ತಪ್ಪು ಮಾಡಿದ್ಯಾ, ನಿನ್ನ ಪ್ರೂಫ್ಗಳು ಇಲ್ಲೇ ಇದೆ ನೋಡು. 2,000, 3,000 ನೀನ್ ಯೋಗ್ತಕ್ಕೆ ಬರೀ 63 ರೂಪಾಯಿ ಹಾಕಿದ್ಯಾ? ನಿನ್ ನಂಬರು ಇಲ್ಲೇ ಇದೆ, ಅದ್ರಲ್ಲೇ ಇದೆ. ಯಾರು ಝೂಮ್ ಮಾಡಿ ನೋಡಿ, ಅವ್ನ ನಂಬರ್ ಸಿಗುತ್ತೆ. ಒಂದ್ ಹೆಣ್ಮಗುಗೆ ನೀನು ಇದೇ 2 ವರ್ಷ ಹಿಂದೆ ನಂಬರ್ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ ಹುಡುಗಿ ಎಷ್ಟು ನೋವು ತಿಂದಿರ್ಬೇಕು ಆ ಟೈಮಲ್ಲಿ. ನಿನ್ನಂತ ಬೇವರ್ಸಿಗೆ ಆ ಹುಡುಗಿ ನಂಬೋಳಲ್ಲ, ಫಸ್ಟ್ ಅವಳಿಗೆ ಮೆಟ್ಟಲ್ ಹೊಡಿಬೇಕು. ಯಾರು ಕಿಪ್ಪಿ ಕೀರ್ತಿ, ಆ ಹುಡುಗಿಗೆ ಮೆಟ್ಟಲ್ ಹೊಡಿಬೇಕು. ಅವಳಿಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ, ಅವಳಿಗೂ ಬುದ್ಧಿ ಇಲ್ಲ. ಅವಳು ಸರಿಯಿಲ್ಲ, ನೀನು ಸರಿಯಿಲ್ಲ. ನಿಮ್ದೆಲ್ಲ ನೋಡೋದಕ್ಕೆ ನಾವೇನ್ ಜೋಕರ್ಗಳ ಇಲ್ಲಿ? ನಮ್ಮನ್ ಕರೆನ್ಸಿ ಹಾಕೊಂಡು ಕಿಪ್ಪಿ ಕೀರ್ತಿ ಬಂದ, ಮುತ್ತು ಬಂದ, ಇನ್ನೊಬ್ಬ ಯಾವನೋ ಬಂದ, ನಿಮ್ದೇ ಆಗೋಗೈತೆ. ನಮ್ಮನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಥೋ ಅಪ್ಪ, ನಮ್ಮನ್ ಯಾಕಾದ್ರೂ ದೇವ್ರು ಇನ್ನ ನಮ್ಮನ್ ಕರ್ಕೊಂಡಿಲ್ಲ ಅನ್ಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಅವ್ ನಮ್ಮನ್ನ ಯಾಕೆ ರೋಡ್ ಜಾಮ್ ನೋಡೋಣ ಅಥವಾ ನಮ್ಮನ್ನ ಇಲ್ಲಿ ಡ್ಯೂಟಿ ಮಾಡೋಣ? ನಿಮ್ದು ವಿಡಿಯೋ ಏನೋ ಸುಮ್ಮನೆ ಏನೋ ಟೈಮ್ ಪಾಸ್ ಆಗತ್ತಲ್ಲ, ಜಾಮ್ ಇದೆ ಅನ್ಬಿಟ್ಟು ಹಿಂಗ್ ತೆಗಿತಾ ಇದ್ರೆ BP ರೈಸ್ ಆಗಿ ನಮ್ಮನ್ ಬ್ಲಾಸ್ಟ್ ಆಗೋಗುತ್ತೆ ಹೃದಯ ನನಗೆ. ಆ ತರ ಮಾಡ್ತೀರಾ ನೀವುಗಳು? ಪಿಕ್ಕ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ರೀಲ್ಸ್ ಮಾಡ್ಕೊಂಡು ತೆಪ್ಪಗೆ ಅವಳ ಪಾಡ್ಗೆ ಅವಳನ್ನ ಬಿಟ್ಬಿಡ್ಬೇಕು, ನಿನ್ ಪಾಡ್ಗೆ ನೀನ್ ಇರ್ಬೇಕು. ಏನು ಅವಳ ಹೆಸರು? ಕಿಪ್ಪಿ, ನಿನ್ಗೆ ಹೇಳ್ತಾ ಇದೀನಿ ಕೇಳೋ. ಅವನ ವಿಚಾರಕ್ಕೆ ನೀನ್ ಹೋಗ್ಬಾರ್ದು, ನಿನ್ ವಿಚಾರಕ್ಕೆ ಅವನು ಹೋಗ್ಬಾರ್ದು. ಅಮೌಂಟ್ ಏನೈತೆ ಪೂರ್ತಿ ಸೆಟ್ಲ್ಮೆಂಟ್ ಮಾಡ್ಬೇಕು. ಅವನು ಮಾಡೋ ಗಂಟ ಹಿಂಗೇ ಇರೋ. ಕಂಪ್ಲೇಂಟ್ ರೈಸ್ ಮಾಡಿಲ್ಲ ಅಂದ್ರೆ ಸರೋಗುತ್ತೆ ಅವಾಗ. ಕ್ಷಮೆ ಇರ್ಲಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ಕೋಪದಲ್ಲಿ ಒಂದೆರಡು ಮಾತಾಡ್ತೀನಿ ಅಷ್ಟೇ, ಬಟ್ ಅದು ಒಳ್ಳೇದಕ್ಕೆ ಅಂತಾನೆ. ಅದು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಬಹಳ ಚೆನ್ನಾಗಿರ್ತಾರ ಅವರು. ಆ ಹುಡುಗಿಗೂ ಮೋಸ ಮಾಡ್ಬಿಟ್ಟಿದ್ಯಾ ಲವ್ ಮುತ್ತೋ, ಆ ಹುಡುಗಿಗೆ ಮೋಸ ಮಾಡಿದ್ಯಾ ನೀನು. ನಿಜ, ನೀನು ಉದ್ಧಾರ ಆಗಲ್ಲ. ತಲೆಯಲ್ಲಿ ಇಟ್ಕೋ. ಒಂದ್ ಹೆಣ್ಣು ಮಗುನ ಇಟ್ಕೊಂಡು ನೀವುಗಳು ಏನೋ ಪಬ್ಲಿಸಿಟಿ, ಫಾಲೋವರ್ಸ್ ಅದು ಇದು ಅಂತ ತಗೊಂತ ಇದೀರಲ್ಲ, ಮಾಡಕ್ ಹೋಗ್ಬೇಡ್ರಲ್ಲ. ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ತಿಂದ ಮನೆಗೇನು ತಿಂದ ತಟ್ಟೆಯಲ್ಲಿ ಹೇಳಲ್ಲ ನನ್ನ ಮಕ್ಳು ನೀವು. ತಿಂದ ತಟ್ಟೆಯಲ್ಲಿ ಹೇಳ ನನ್ನ ಮಕ್ಳು ನೀವು. ನಿಮ್ಮಂತ ನನ್ನ ಮಕ್ಳಿಗೆ ನಾನು ಹೇಳ್ತೀನಲ್ಲ, ನನಗೂ ಟೆನ್ಷನ್ ಆಗ್ಬಿಡುತ್ತೆ. ದಯವಿಟ್ಟು ಬೇಜಾರಾಗಿದ್ಯಾ, ತಿಕ್ಕ ಹುರ್ಕೊಂತೀರಾ ಹುರ್ಕೋ, ನಮ್ ತಲೆನೇ ಕೆಡಿಸ್ಕೊಳಲ್ಲ ನಾನು. ಇನ್ನೊಂದ್ಸತಿ ಮಾತಾಡಿದ್ರೆ ಇಲ್ಲೈತಲ್ಲ ಫೋನ್ ಪೇ, ಗೂಗಲ್ ಪೇ ಎಲ್ಲಾರ ಪೇಜಲ್ಲೂ ಬರ್ಬೇಕು. ಎಲ್ಲರಿಗೂ ಟ್ಯಾಗ್ ಹೊಡೆದ್ಬಿಡ್ತೀನಿ, ಅರ್ಥ ಆಯ್ತಾ? ತೆಪ್ಪಗೆ ಆ ಹುಡುಗಿದೇನಾಯ್ತು ಸೆಟ್ಲ್ಮೆಂಟ್ ಮಾಡ್ಬೇಕು. ಆ ಹುಡುಗಿ ಪಾಡಗ ಆ ಹುಡುಗಿನ ಬಿಟ್ಬಿಡ್ಬೇಕು. ನಿನ್ ಪಾಡಗ್ ನೀನ್ ಇರ್ಬೇಕು. ಶೆಕೆ ಡ್ಯೂಟಿ ಅವರ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನಿನಗೋಸ್ಕರನೇ, ಅರ್ಥ ಆಯ್ತಾ? ಹಾಕಿದೀನಿ ನೋಡು. ಅವನ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಫೋನ್ ಮಾಡಿ ಫ್ರೆಂಡ್ಸ್. ಅವನ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅವನ್ಗುನು. ಆ ಹೆಣ್ಮಗು ಕೈಯಲ್ಲಿ ಮಾಡಿಸಿದ್ನಲ್ಲ ಅವ್ರ ಕಡೆಯಿಂದ ಪಬ್ಲಿಸಿಟಿ ಮಾಡಿದಲ್ಲಪ್ಪ ನಂಬರು. ನಿನ್ ನಂಬರ್ ಹಾಕ್ತೀನಿ ನೋಡು, ಅಲ್ಲೇ ಐತೆ ನೋಡಿ. ಆ ಸ್ಕ್ರೀನ್ ಶಾಟ್ ಒಳಗಡೆ ಕಾಣುತ್ತೆ, ಮೇಲ್ಗಡೆ ಫುಲ್ ಟಾಪ್ ಅಲ್ಲಿ ಇದೆ. RX R15 ಲವರ್ ಮುತ್ತು ಅಂತೆ. ಏನ್ ಮುತ್ತೋ, ಎಲ್ಲಿ ಮುತ್ತು ಕೊಡೋದ ನಿನಗೆ? ಯಪ್ಪ ಭಗವಂತ, ನಿಮ್ನೆಲ್ಲಾ ಸೃಷ್ಟಿ ಮಾಡಿರೋ ಪುಣ್ಯಾತ್ಮರು ಯಾರು ಅಂತ ಗೊತ್ತಾಗ್ಬಿಟ್ರೆ ಅಡ್ಡಾಟ ಕಾಲಕ್ಕೆ ಬಿದ್ದ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಕಣ್ಣು ಕಾಣಿಸ್ಕೋಬೇಡ್ರಿ.
ನೋಡ್ರಿ, ಹಸುಗಿರೋ ನಿಯತ್ ನಿಮ್ಗಿಲ್ಲ. ಅದಾರು ಹುಲ್ ತಿನ್ಕೊಂಡು ಹೆಂಗೋ ಜೀವನ ಮಾಡ್ತತೆ. ನೀವು ಏನಕ್ಕೂ ಲಯಕ್ಕಿಲ್ಲ. ಆ ಹುಡುಗಿ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ. ಅಮ್ಮ ಕಿಪ್ಪೆ ನಮ್ಮವ್ವ ಇರೋದಿಷ್ಟು, ಮಾಡೋದಷ್ಟು ಮಾಡಕ್ ಹೋಗ್ಬೇಡ. ಆರಾಮಾಗಿರೋ, ನೆಮ್ಮದಿಯಾಗಿರೋ. ಅವನಿಂದ ಮತ್ತೆ ತಿರ್ಗಾ ಮುತ್ತು ಚೌಕಿ ಮುತ್ತು ಅಂತ ಹೋದೆ, ಇನ್ನೊಂದ್ಸತಿ ಯಾರು ನಿನ್ ಪರ ಮಾತಾಡಲ್ಲ. ಯಾರು ನಿನ್ ಪರ ಅಂತಾನೆಲ್ಲ ಒಂದ್ ಹೆಣ್ಣು ಮಗು ಅಂತ ಒಂದ್ ಕಾರಣಕ್ಕೋಸ್ಕರ ನಿನ್ ಪರವಾಗಿ ಪ್ರತಿಯೊಬ್ರು ಮಾತಾಡ್ತಿದ್ದಾರೆ. ನಾನು ಒಬ್ನೇ ಅಂತಲ್ಲ, ಪ್ರತಿಯೊಬ್ರು, ಚೈತ್ರ ಅವರಿಂದ ಹಿಡ್ದು, ಜ್ಯೋತಿ ಅವರಿಂದ ಹಿಡ್ದು, ಇನ್ನ ನಮ್ ಬ್ರದರ್ ನಾಗರಾಜ್ ಅವರಿಂದ ಹಿಡ್ದು ಎಲ್ಲರೂ ನಿನ್ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟೇ ಗೌರವ ಕೊಡ್ತಿದ್ದಾರೆ. ಯಾಕೆ? ಹೆಣ್ಣು ಮಗು ಅಷ್ಟೇ. ಇನ್ನ ಹೆಣ್ಣು ಮಗು. ಅವ್ರ ತಾಯಿ ಮನೆ ಕೆಲಸ ಮಾಡ್ಕೊಂಡ್ ಪಾಪ ತುಂಬಾ ಬಡವರು, ಕಡು ಬಡವರು. ಅವಳಿಗೂ ಮಾನ ಮರ್ಯಾದಿಲ್ಲ. ನಮ್ಮನ್ ದುಡ್ಡು ಎತ್ತಿ ಎತ್ತಿ ಆ ಬೋಳೆ ಮಗನ್ ಕೊಡ್ತಾ ಇದ್ರು. ಆ ಬೋಳೆ ಮಗನ್ಗೆ ಬುದ್ಧಿ ಇಲ್ಲ. ನೆಮ್ಮದಿಯಾಗಿ ಅವನ ಅಮ್ಮನ್ ಮದ್ವೆ ಆಗ್ಬಿಟ್ಟು ಚೆನ್ನಾಗಿರ್ಬೇಕು. ಈ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾಗಳು ಯಾವ್ದು ಇರಬಾರ್ದು. ಬಿಟ್ಬಿಡ್ಬೇಕೆಲ್ಲ. ಬಿಟ್ಬಿಟ್ರೆ ಅವಾಗ ಸರೋಗ್ಬಿಡುತ್ತೆ. ನನ್ ಮಾತು ಕೇಳ್ರಿ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ತಿರ್ಗಾ ನನ್ನ ಬಾಯಲ್ಲಿ ಅಲ್ಕಾ ಸುಪ್ರಭಾತ ಆಟುಳ್ಳ A to Z ಎಲ್ಲ ಮಾತಾಡಬೇಕಾಗುತ್ತೆ. ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮರ್ಯಾದಿರಲ್ಲ. ನಿಮ್ ಬಗ್ಗೆ ನಾನ್ ಮಾತಾಡಿ ನನ್ ಮರ್ಯಾದೆ ನಾನು ಹಾಳು ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಸೊ ನಾನು ಹೇಳ್ತಾ ಇದೀನಿ, ದಯವಿಟ್ಟು ಬೇಜಾರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ತಿಕ್ಕ ಹೊರ್ಕೊಂಡ್ರೆ ಪರವಾಗಿಲ್ಲ, ವಿಡಿಯೋ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನೋಡಿದ್ರೆ ಪರವಾಗಿಲ್ಲ. ಮತ್ತೆ ಆ ತಪ್ಪನ್ನ ಮಾಡಕ್ ಹೋಗ್ಬೇಡ. ಕಿಪೆ ನಿನ್ಗೂ ಅಷ್ಟೇ ರಿಪೀಟೇಷನ್ ಇರ್ಕೊಡ್ದು. ಇದೇ ಲಾಸ್ಟ್. ನಿನ್ಗೂ ಸೇರಿ ಹೇಳ್ತಾ ಇದ್ದೀನಿ, ಜ್ಞಾಪನ ಇಟ್ಕೋ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.